ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಫಸ್ಟಿಗೆ ಚಕ್ಕೆ ಲವಂಗ ಹಾಕ್ಕೋತಾ ಇದ್ದೀನಿ. ಆಮೇಲೆ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಶುಂಠಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಸ್ವಲ್ಪ ತೆಂಗಿನಕಾಯಿ, ಜಾಸ್ತಿ ಹಾಕ್ತಾಯಿಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕಾಳುಮೆಣಸು, ಇಷ್ಟು ಕಾಳುಮೆಣಸು, ಇಷ್ಟು ಒಣಮೆಣಸಿನ್ಕಾಯಿ. ಇದಕ್ಕೆ ಯಾವುದೇ ಬೇರೆ ಯಾವುದು ಮಸಾಲೆ ಹಾಕಲ್ಲ. ಇಲ್ಲಿ ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ನಾನು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ. ನಾನು ಹಸಿಮೆಣಸಿನ್ಕಾಯಿ ಯಾವುದಕ್ಕೂ ಜಾಸ್ತಿ ಹಾಕಲ್ಲ, ಒಣಮೆಣಸಿನ್ಕಾಯಿನೇ ಹಾಕೋದು. ಸೊ ಈಗ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಇಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಈಗ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಕಿಷ್ಟೇ ಎಣ್ಣೆ. ಹೀಗೆ ಎಣ್ಣೆ ಕಾಯ್ದಿದೆ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು, ಬಟ್ ಹಸಿ ಸ್ಮೆಲ್ ಹೋಗುವಾಗ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಒಂದು 2 ನಿಮಿಷ ಫ್ರೈ ಆಗೋದು ಬಿಟ್ಬಿಡ್ಬೇಕು. ಟೊಮೊಟೊ ಫ್ರೈ ಆಗಿದೆ. ಈಗ ಚಿಕನ್ ಹಾಕ್ತಾಯಿದ್ದೀನಿ ನಾನು. ಚಿಕನ್ ನೀಟಾಗಿ ಫ್ರೈ ಮಾಡಿ, ಸ್ವಲ್ಪ ನೀರು ಹೋಗೋ ಥರ, ನೀರು ತುಂಡೋ ಥರ ಮತ್ತು ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ನಾನು ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ ಮಸಾಲ. ಆ ಮಸಾಲ ಕೂಡ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾನು ಇಷ್ಟು ಮಸಾಲನ ಹಾಕಿದ್ದೀನಿ. ನಿಮಗೆ ಡ್ರೈ ಬೇಕು ಅಂದರೆ ಜಾಸ್ತಿ ನೀರು ಥರ ಇರಬಾರ್ದು ಅಂತಂದರೆ ಇಷ್ಟೇ ಸಾಕು. ಅದು ಬೆಂದು ನೀಟಾಗಿ ಡ್ರೈ ಆಗಿಬಿಡುತ್ತೆ. ನೀಟಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ರೈಸ್ ಜೊತೆ ಮಾಡ್ತಾಯಿದ್ದೀನಿ, ರೈಸ್ ಜೊತೆ ಬೇಕು ಅಂತ. ಸೊ ಹಾಗಾಗಿ ಸ್ವಲ್ಪ ನನಗೆ ಗ್ರೇವಿ ಬೇಕು ಅಂತ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಗ್ರೇವಿ ಬೇಡ ನನಗೆ, ಅದು ಡ್ರೈ ಆಗಿರಬೇಕು, ಗ್ರೀನ್ ಚಾಪ್ಸ್ ಇರಬೇಕು ಅಂತ ಅಂದರೆ ನೀವು ಇದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ. ಇಷ್ಟಕ್ಕೆ ಉಪ್ಪಾಗಿ ಮುಚ್ಚಿಬಿಟ್ರೆ ಅದು ನೀಟಾಗಿ ಡ್ರೈ ಆಗೋ ಥರ ಬೆಂದೋಗುತ್ತೆ. ಈಗ ನನಗೆ ಸ್ವಲ್ಪ ನೀರು ಥರ ಬೇಕಾಗಿರೋದ್ರಿಂದ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ತೀನಿ ಅದಕ್ಕೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಾನು ಸ್ವಲ್ಪ ಗ್ರೇವಿ ಥರನೇ ಮಾಡ್ತೇನೆ ಅಂತ ಹೇಳಿದ್ದಲ್ಲ, ಸೊ ಗ್ರೇವಿ ರೆಡಿಯಾಗಿದೆ. ಈಗ ನೋಡಿ, ಚಿಕನ್ ಚಾಪ್ಸು ಅನ್ನದ ಜೊತೆ ತಿನ್ನೋಕ್ಕೆ ರೆಡಿಯಾಗಿದೆ. ಚಿಕನ್ ಚಾಪ್ಸು ನೀವು ಇಡ್ಲಿ ಜೊತೆ, ಅನ್ನ ಜೊತೆ, ಮುದ್ದೆ ಜೊತೆ, ಚಪಾತಿ ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ ಕೂಡ ತಿನ್ಬೋದು. ನಿಮ್ಗೆ ಬೇಡ ಅಂತಂದರೆ ಡ್ರೈ ಥರ ಕೂಡ ಮಾಡ್ಕೋಬೋದು. ನಿಮಗೆ ಯಾವುದು ಬೇಕೋ ಆ ಥರ ಕೂಡ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾಡೋದು ನಾವು ಇದೇ ಥರ. ನಾವು ಯಾವುದನ್ನೇ ಬೇರೆ ಯಾವುದೇ ಆರ್ಟಿಫಿಷಿಯಲ್ಸ್ ಎಲ್ಲ ಆ್ಯಡ್ ಮಾಡಲ್ಲ. ಹೊರಗಡೆಯಿಂದ ಪೌಡ್ರ್ ತಂದು ಹಾಕೋದು ಆ ಥರದ್ದೆಲ್ಲ ಏನೂ ಮಾಡಲ್ಲ. ತುಂಬಾ ಚೆನ್ನಾಗಿರುತ್ತೆ ಇದು. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.